ಕೊಬ್ಬರಿ ಎಣ್ಣೆಗೆ ಈ ಒಂದೆರಡು ವಸ್ತುನ ಮಿಕ್ಸ್ ಮಾಡಿ 5 ನಿಮಿಷ ಹಚ್ಚಿದ್ದೆ ಅಷ್ಟೇ. ಯಾಕಂತಂದ್ರೆ ಈ ಒಂದು ಫೇಶಿಯಲ್ ರಿಮೂವ್ನ ತೆಗಿಯೋಷ್ಟ್ರೊಳಗೆ ರಿಮೂವ್ ಮಾಡೋಷ್ಟ್ರೊಳಗೆ ಅಜ್ಜ ಅಮ್ಮ ಮಾಮ ಎಲ್ಲರೂ ನೆನಪು ಬಂದು ಹೋಗ್ತಾರೆ. ಅಷ್ಟು ನೋವಾಗುತ್ತೆ ರೀ. ಇವಾಗ ನೀವು ಪಾರ್ಲರಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ಮನೆಯೊಳಗೆ ಹೆದರಿ ಕದ್ದು ಮುಚ್ಚಿ ಪಾರ್ಲರಿಗೆ ಹೊಂಟಿದ್ರೆ ಈ ಒಂದು ರೆಮಿಡಿನ ನೋಡಿಬಿಟ್ರಂದ್ರೆ ಇವತ್ತಿಂದ ಅದನ್ನು ಬಿಟ್ಟು ಬಿಡ್ತೀರಿ ನೀವು. ಸೊ ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. 5 ನಿಮಿಷದಲ್ಲಿ ನೀವು ಪಾರ್ಲರಿಗೆ ಹೋಗೋ ದುಡ್ಡನ್ನು ಸಹಿತ ಇಲ್ಲಿ ಉಳಿಸ್ಬೋದು. ಆಮೇಲೆ ನೀವು ಕದ್ದು ಮುಚ್ಚಿ ಮನೆಯೊಳಗೆ ಅಣ್ಣ ತಮ್ಮಂದಿರ ಬ್ಲೇಡನ್ನು ಯೂಸ್ ಮಾಡ್ತಾ ಇದ್ರೆ ಇವತ್ತಿಂದ ಅದನ್ನು ನಿಲ್ಲಿಸಿಬಿಡ್ರಿ. ಸೊ ನಡೀರಿ, ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ ಮಾಡೋಂಗೆ ಏನು ಮಾಡ್ಬಾರ್ದು ಹೋಗಬಾರ್ದು. ಇಲ್ಲಿ ಈಸಿಯಾಗಿ ನಾನು ಭಾಳ ಜಲ್ದಿನ ರಿಮೂವ್ ಮಾಡುವಂಥ ಒಂದು ಹೋಮ್ ರೆಮಿಡಿನ ತೊಗೊಂಬಂದೇನೆ, ಕೂದಲನ್ನು ಫೇಶಿಯಲ್ ಹೇರನ್ನು. ಸೊ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು. ಈಸಿ ಆ್ಯಂಡ್ ಸ್ವೀಟಾಗಿ ನಾನು ಇದನ್ನು ಮಾಡಿ ತೋರಿಸೀನಿ. ಸೊ ನಡೀರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬಂದ್ಬಿಡೋನು. ನಿಮಗೆ ₹0 ಖರ್ಚೊಳಗೆ ಈ ಒಂದು ಹೋಮ್ ರೆಮಿಡಿನ ನಾನು ಮಾಡಿ ತೋರಿಸೀನಿ. ಇದೇ ಥರ ನನ್ನ ಚಾನಲ್ ಒಳಗೆ ಭಾಳ ಹೋಮ್ ರೆಮಿಡೀಸ್ ಇದಾವೆ, ಹೋಗಿ ನೀವು ನೋಡ್ಬೋದು. ನಾನು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡೇನಿ. ಮೊದಲೇದ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಗೋಧಿ ಹಿಟ್ಟು. ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತೈತಿ. ನೀವು ಇಲ್ಲಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ರೀ. ಸೊ ನಾನು ಇಲ್ಲಿ ಒಂದು ಚಿಟಿಕೆ ತೊಗೋರಿ, ಜಾಸ್ತಿ ಏನು ತೊಗೋಬೇಡ್ರಿ. ನೀವು ಅಂದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಿತ್ತಂದ್ರೆ ನೀವು ಜಾಸ್ತಿನೇ ಯೂಸ್ ಮಾಡ್ಕೊಳ್ಬಹುದು. ನಾ ಇಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಕೊಕೊನಟ್ ಆಯಿಲ್, ಅಂದರೆ ಕೊಬ್ಬರಿ ಎಣ್ಣೆ. ನಿಮ್ಮ ಮನೆಯೊಳಗೆ ಯಾವ ಬ್ರ್ಯಾಂಡ್ ನೀವು ಯೂಸ್ ಮಾಡ್ತೀರಿ ಆ ಕೊಬ್ಬರಿ ಎಣ್ಣೆನ ತೊಗೊಳ್ರಿ. ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಎಲ್ಲಿ ರಿಮೂವ್ ಆಗುತ್ತಲ್ಲ ಫೇಶಿಯಲ್ ಹೇರ್ ಕೂದಲೆಲ್ಲ ರಿಮೂವ್ ಆಗ್ತಾವಲ್ರಿ, ಅಲ್ಲಿ ನಿಮ್ಮ ಸ್ಕಿನ್ನನ್ನು ಗ್ಲಾಸಿ ಆಗಿಡಾಕ, ಗ್ಲೋಯಿಂಗ್ ಆಗಿಡಾಕ ಇದು ಭಾಳ ಹೆಲ್ಪ್ ಮಾಡುತ್ತೆ ಕೊಬ್ಬರಿ ಎಣ್ಣೆ. ಆಮೇಲೆ ಇವಾಗ ನೋಡಿರಿ, ಇವಾಗ ಫೇಶಿಯಲ್ ಹೇರ್ ಎಲ್ಲ ತೆಗೆದ್ಮೇಲೆ ಅಲ್ಲಿ ಸ್ಕಿನ್ ಎಲ್ಲ ಇಚ್ಚಿನೆಸ್ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಆಮೇಲೆ ರೆಡ್ ಆಗಕ್ಕೆ ಸ್ಟಾರ್ಟ್ ಆಗ್ತೈತೆ. ಅದೆಲ್ಲ ಏನು ಆಗಂಗಿಲ್ಲ ಅಂಥೇಳಿ ನಾವಿಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡತ್ತೀವಿ. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಲ್ಲಿ ನಾ ಪೇಸ್ಟ್ ತೊಗೊಳತ್ತೀನಿ. ನನ್ನ ಫೇವ್ರೇಟ್ ಒನ್ ಅಂತ ಹೇಳ್ಬೋದು ಈ ಪೇಸ್ಟ್ ರೀ. ಇಲ್ಲಿ ಕಲರ್ಫುಲ್ ಆಗಿರುವಂಥ ಪೇಸ್ಟನ್ನು ಒಟ್ಟೆ ಯೂಸ್ ಮಾಡಬೇಡ್ರಿ, ಬಿಳಿ ಪೇಸ್ಟನ್ನೇ ಯೂಸ್ ಮಾಡ್ಕೊಳ್ರಿ. ನಿಮ್ಮ ಹತ್ರ ಯಾವುದದ ಅದನ್ನು ಯೂಸ್ ಮಾಡಿರಿ, ಒಟ್ಟಿನಲ್ಲಿ ಬಿಳಿ ಪೇಸ್ಟ್ ಆಗಿರಬೇಕು. ನನ್ನ ಫೇವ್ರೇಟ್ ಒನ್ ಅಂತ ಹೇಳಿದೆ ಈ ಒಂದು ಕೋಲ್ಗೇಟ. ನಾ ಇಲ್ಲಿ ಬಟಾಣಿ ಎಷ್ಟು ದೊಡ್ಡ ಸೈಜ್ ಇರುತ್ತಲ್ಲ ಅಷ್ಟು ತೊಗೊಂಡಿನಿ, ಜಾಸ್ತಿ ತೊಗೊಂಡಿಲ್ರಿ. ನಾ ಮೊದಲೇ ಹೇಳಿದೆ ನಿಮಗೆ, ಕ್ವಾಂಟಿಟಿ ಹೆಚ್ಚಿಗೆ ಮಾಡೋದಿದ್ರೆ ನೀವು ಜಾಸ್ತಿ ಹೆಚ್ಚು ಕಡಿಮೆ ಇಲ್ಲಿ ಮಾಡ್ಕೊಳ್ಬಹುದು. ಸೊ ನಾ ಇಲ್ಲಿ ಕೋಲ್ಗೇಟನ್ನು ತೊಗೊಂಡೇನಿ, ನೀವು ನೋಡ್ತಿರಬಹುದು. ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಸಖತ್ತಾಗಿರೋ ಒಂದು ಇಂಗ್ರೀಡಿಯೆಂಟ್ಸ್ ರೀ, ಅದು ಬಂದುಬಿಟ್ಟು ಉಪ್ಪು. ನಾ ಇಲ್ಲಿ ಉಪ್ಪನ್ನು ಹಾಕಾತೀನಿ. ನಿಮಗೆ ಹೇಳ್ಕೊತ ಹೋಗ್ತೀನಿ, ನಿಮಗೆ ಗೊತ್ತಾಗುತ್ತೆ ಅದ್ರ ರಿಸಲ್ಟ್ ಹೆಂಗಿರುತ್ತಂತ. ಅಲ್ಲಿ ಬಿಫೋರ್ ಆ್ಯಂಡ್ ಆಫ್ಟರ್ ನೀವು ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋದೊಳಗೆ ನೋಡಿದ್ರಿ. ಈ ಉಪ್ಪನ್ನು ನಾನು ಒಂದು ಚಿಟಕಿ ರೀ, ಜಸ್ಟ್ ಇಲ್ಲಿ ನೋಡ್ತಿರ್ಬೋದು, ಒಂದು ಚಿಟಕಿಗಿಂತ ಕಡಿಮೆ ಐತಿ, ಅಷ್ಟು ಹಾಕ್ಕೊಳ್ರಿ. ಜಾಸ್ತಿ ಇಲ್ಲಿ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಇದನ್ನು ಸಹಿತ ನಾನು ಉಪ್ಪನ್ನು ಸಹಿತ ಹಾಕ್ಕೊಂಡೀನಿ. ಇದು ಏನು ಮಾಡುತ್ತಪ್ಪ ಅಂತಂದ್ರೆ ಉಪ್ಪು ನಮ್ಮ ಒಂದು ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ತೆಗಿಯೋಕೆ ಭಾಳ ಸಹಾಯ ಮಾಡುತ್ತೆ ರೀ. ಜೊತೆಗೆ ನಿಮ್ಮ ಒಂದು ಕೂದಲು ಇರ್ತಾವಲ್ಲ ಫೇಶಿಯಲ್ ಹೇರ್, ಆ ಹೇರನ್ನು ಸಡಿಲ ಮಾಡೋಕೆ, ಅಂದರೆ ಸಡಿಲಗೊಳಿಸೋಕೆ ಅದಕ್ಕೆ ಭಾಳ ಸಹಾಯ ಮಾಡುತ್ತೆ ರೀ. ನಾ ಇಲ್ಲಿ ಜಾಸ್ತಿ ಏನು ಹೇಳ್ಕೊತ ಕುಂದ್ರೋದಿಲ್ಲ. ನಿಮಗೆ ಬೇಕಂದರೆ ಡೀಟೇಲ್ಸ್ ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ. ಯಾಕಂದರೆ ಜಾಸ್ತಿ ಹೇಳ್ಕೊತ ಕುಂತ್ರೆ ಇಲ್ಲಿ ವಿಡಿಯೋ ಲಾಂಗ್ ಆಗುತ್ತೆ. ಸೊ ನೀವು ಸ್ವೀಟಾಗಿ ಮಾಡಿದ್ರೂ ಅಕ್ಕ ನಿಮಗೆ ತಿಳಿಲಿಲ್ಲ ಅಂತ ಹೇಳ್ತೀರಿ, ಲಾಂಗಾಗಿ ಮಾಡಿದ್ರು ಭಾಳ ಕೊರ್ಯಾಕತ್ತೀರ ಅಂತ ಹೇಳ್ತೀರಿ. ಸೊ ಹಂಗಾಗಿ ನಾನು ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ಹೋಗಿ ನೀವು ಇದ್ರ ಬಗ್ಗೆ ಡೀಟೇಲ್ನ ತಿಳ್ಕೊಬಹುದು. ಸೊ ಇಲ್ಲೆಲ್ಲ ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ರಿ. ಯಾಕಂದ್ರೆ ನಾವು ಸ್ವಲ್ಪ ಕ್ವಾಂಟಿಟಿ ತೊಗೊಂಡು, ಹಾಗಾಗಿ ಎಲ್ಲನೂ ಚಲೋತ್ನಾಗ ಮಿಕ್ಸ್ ಆಗಬೇಕು. ಅದನ್ನು ನೀವು ಎಷ್ಟು ಚಲೋತ್ನಾಗ ಮಿಕ್ಸ್ ಮಾಡ್ತೀರಿ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಮೊದಲು ಹೇಳ್ಬಿಡ್ತೀವಿ. ಆಮೇಲೆ ಈ ನೀರೊಳಗೆ ನಾನು ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕೀನಿ. ಆ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತ ನಿಮಗೆ ಗೊತ್ತಾಗಬೇಕಂತಂದ್ರೆ ನೀವು ವಿಡಿಯೋನ ಕೊನೆಯ ತನಕ ನೋಡಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ. ನಾನು ಇಲ್ಲಿ ಹೇರ್ಸ್ ಬಂದವ್ರಿ, ಜಾಸ್ತಿ ಬಂದಿಲ್ಲ. ಈ ಸ್ವಲ್ಪ ಕೆಳಗಷ್ಟದ, ಈ ಗದ್ದ ಅಲ್ಲ, ಗದ್ದದ ಕೆಳಗಡೆ ಈ ಗಂಟ್ಲ ಹತ್ತಿರ ಸ್ವಲ್ಪ ಗದ್ದದ ಕೆಳಗಡೆ ಕಾಣಿಸತ್ತೈತೆ ನೋಡ್ರಿ ನಿಮಗೆ ಕರ್ರಗೆ. ಇಷ್ಟು ಹಾರ್ಡ್ ಅದಾವವ, ಕೈಗೇನು ಸಿಗೋದಿಲ್ಲವ, ಸಣ್ಣ ಇದಾವೆ ಭಾಳ. ನಾ ಅದನ್ನು ಇಲ್ಲಿ ರಿಮೂವ್ ಮಾಡಿ ತೋರ್ಸಾಕತ್ತೇನೆ ರೀ ಇವತ್ತು. ನಾ ಇಲ್ಲಿ ಮೊದಲೇದಾಗಿ ನೀರು ತೊಗೊಂಡೆ, ನಾ ಅದ್ರೊಳಗೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೇನಂತ ಹೇಳಿದೆ. ಅದನ್ನು ನೀವು ಕೊನೆ ತನಕ ನೋಡಿದ್ರೆ ಅದರ ಇಂಗ್ರೀಡಿಯೆಂಟ್ಸ್ ಏನಂತ ನಿಮ್ಗೆ ಗೊತ್ತಾಗುತ್ತೆ. ನಾ ಇಲ್ಲಿ ಕಾಟನ್ ತೊಗೊಂಡೀನಿ. ನೀವು ಕಾಟನ್ ಅಥವಾ ಟಿಶ್ಯೂ ಪೇಪರ್, ನಿಮ್ಗೆ ಯಾವುದು ಇದು ಅನಿಸುತ್ತೆ, ಈಸಿ ಅನಿಸುತ್ತೆ ಅದನ್ನು ಯೂಸ್ ಮಾಡ್ಕೊಳ್ರಿ. ಕಾಟನ್ ಆದರೆ ಎಲ್ಲರ ಮನೆಯೊಳಗೆ ಭಾಳ ಈಸಿಯಾಗಿ ಸಿಗ್ತೈತಿ. ಇವೆಷ್ಟು ಹಾರ್ಡ್ ಅದಾವಂದ್ರೆ ಭಾಳ ಹಾರ್ಡ್ ಅದಾವ. ಜಾಸ್ತಿಯಲ್ಲಿ ಬರೋದೂ ಇಲ್ಲ ನನಗೆ ಹೇರ್ಸ್, ಸ್ವಲ್ಪ ಬರ್ತಾವೆ ಆದ್ರೆ ಭಾಳ ಹಾರ್ಡ್ ಅನ್ನಿಸ್ತಾವೆ. ಅದನ್ನು ನೋಡ್ದಾಗ ಒಂದು ವೇಳೆ ಹಂಗೆ ಫ್ರೀ ಬಿಟ್ಬಿಟ್ನಂದ್ರೆ ಹೆಂಗೆ ಅನಿಸ್ತಾವೆ ಅಂತಂದ್ರೆ, ಈ ಕುರಿ ಮತ್ತು ಆಡಿನೂ ಎಲ್ಲ ಬಂದಿರ್ತಾವೆ ನೋಡ್ರಿ, ಆ ಥರ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ನಾನು ಮನೆಯೊಳಗೆ ಈ ಥರ ನಾನೇ ಟ್ರೀಟ್ಮೆಂಟ್ ಮಾಡ್ಕೊತೀನಿ. ಕಾಟನನ್ನು ಸ್ವಲ್ಪ ಅಗಲ ಮಾಡ್ಕೊಡ್ರಿ. ಅಗಲ ಮಾಡ್ಕೊಂಡು ಆ ನೀರೊಳಗೆ ಅದನ್ನು ಡಿಪ್ ಮಾಡಿರಿ. ಡಿಪ್ ಮಾಡಿಕೊಂಡು ಎಲ್ಲಿ ನಿಮಗೆ ಫೇಶಿಯಲ್ ಹೇರ್ ಅದಾವ, ಎಲ್ಲಿ ಕೂದಲದಾವ, ಗಡ್ಡ ಅಥವಾ ಮೀಸೆ ಅಥವಾ ಕೆನ್ನೆ ಎಲ್ಲಿದಾವ ಅಲ್ಲಿ ಚಲೋತ್ನಂಗೆ ಅದನ್ನು ಡಿಪ್ ಮಾಡ್ಕೊಂಡು ಹಚ್ಕೊಳ್ರಿ. ಒಂದು 5 ನಿಮಿಷ ಬಿಟ್ಬಿಡ್ರಿ. ಬಿಟ್ಟಾದಮೇಲೆ ಅದನ್ನು ರಿಮೂವ್ ಮಾಡಿರಿ. ನೀವು ಇಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ಹೇಳ್ತೀನಿ, ನೋಡ್ಕೊಂಡು ನಡ್ರಿ. ರಿಮೂವ್ ಮಾಡಿ ಅದನ್ನು ಸೈಡ್ಗೆ ಇಟ್ಬಿಡ್ರಿ. ಅದು ನಿಮಗೆ ಆಮೇಲೆ ಕೆಲಸಕ್ಕೆ ಬರುತ್ತೆ, ಅದನ್ನು ಎಸಲಿಕ್ಕೆ ಹೋಗಬೇಡ್ರಿ ಕಾಟನ್ನ. ಸೊ ನೆಕ್ಸ್ಟ್ ನಾವು ಇದನ್ನು ಒಂದು
ಪ್ಯಾಕನ್ನು ರೆಡಿ ಮಾಡಿದ್ವಲ್ಲ ಅದನ್ನು ಎಲ್ಲಿ ಹಚ್ಕೊಳ್ಳೋಣಪ್ಪ ಅಂತಂತಂದ್ರೆ ನಾವು ಎಲ್ಲಿ ಇವಾಗ ಹತ್ತಿ ಅಂದರೆ ಕಾಟನ್ನ ಹಚ್ಕೊಂಡಿದ್ವಲ್ಲ ಒದ್ದೆ ಮಾಡ್ಕೊಂಡು ಡಿಪ್ ಮಾಡ್ಕೊಂಡು ಅದೇ ಜಾಗಕ್ಕೆ ಇದನ್ನು ವಾಪಸ್ ನಾನು ಹಚ್ಚಾತೀನಿ ರೀ. ನೀವು ಹೆಂಗೆ ಇದನ್ನು ಹಚ್ಕೋಬೇಕಂತಂದ್ರೆ ಹಗುರ್ಕ ಹಚ್ಕೊಳ್ರಿ, ಹಗುರ್ಕ ಆರಾಮ್ ಕೈಯಿಂದ ಹಚ್ಕೊಳ್ರಿ. ಜಾಸ್ತಿ ದಪ್ಪಗೆ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾರ್ಮಲಾಗಿ ನೀವು ಆ ಪೇಸ್ಟನ್ನು ತಯಾರು ಮಾಡಿರಲ್ಲ ಅದನ್ನು ಹಚ್ಕೊಳ್ಬೋದು. ಇಲ್ಲಿ ನೋಡ್ತಿರ್ಬೋದು ನೀವು ಸ್ವಲ್ಪ ಫಾಸ್ಟಾಗಿ ನಾನಿಲ್ಲಿ ಮುಂದೆ ಓಡಿಸೀನಿ. ತಲೆ ಕೊರಿತೀರಿ ಅಂತ ಅನ್ನೋಂಗೆ ಆಕೈತಿಲ್ಲ ಅಂದರೆ 10 ನಿಮಿಷ ಬಿಟ್ಟಾದಮೇಲೆ ಮತ್ತೊಂದು ಬೇರೆ ಕಾಟನ್ ತೊಗೊರಿ. ಇವಾಗ ನಾವು ಡಿಪ್ ಮಾಡಿದ್ವಲ್ಲ ಆ ಕಾಟನ್ ತೊಗೋಬೇಡ್ರಿ, ಬೇರೆ ಕಾಟನ್ ನೀವು ಇಲ್ಲಿ ಯೂಸ್ ಮಾಡಿರಿ. ಅಂದ್ರೆ ನಿಮಗೆ ಹೇರ್ಸ್ ರಿಮೂವ್ ಆಗಿದ್ದು ಕಾಣಿಸುತ್ತೆ, ಆಮೇಲೆ ಗೊತ್ತೂ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ತಿರ್ಬೋದು ನಾ ಬೇರೆ ಒಂದು ಹತ್ತಿ ಅಂದರೆ ಕಾಟನ್ನ ಯೂಸ್ ಮಾಡತ್ತೀನಿ. ಇದನ್ನು ನಾವು ನೀರು ಮೊದಲು ನಾವು ಏನು ಡಿಪ್ ಮಾಡಿದ್ವಲ್ಲ ಅದೇ ನೀರೊಳಗೆ ನಾನು ವಾಪಸ್ ಡಿಪ್ ಮಾಡಿ ಇದನ್ನು ಯಾವ ರೀತಿ ರಿಮೂವ್ ಮಾಡಬೇಕು, ಆಮೇಲೆ ಇದಾದಮೇಲೆ ನಾನು ಏನು ಹಚ್ಚಬೇಕಂತ ಸಹಿತ ಹೇಳ್ತೀನಿ. ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ. ನಾನು ಅದನ್ನು ಡಿಪ್ ಮಾಡೀನಿ. ಡಿಪ್ ಮಾಡಿ ನೀವು ಹೆಂಗೆ ಇಲ್ಲಿ ನೋಡ್ತಿರ್ಬೋದು ಅದರೊಳಗೆ ಏನೂ ಇಲ್ಲ. ನೀವು ಅಕ್ಕ ಎಡಿಟ್ ಮಾಡಿ ಹಂಗೆ ಹಿಂಗೆ ಏನು ಅನ್ನಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮುಂದೆ ರಿಸಲ್ಟ್ ಅದ. ಸೊ ಮೊದಲಿಗೆ ನೀವು ರಿಮೂವ್ ಮಾಡುವಾಗ ನಿಮ್ಮ ಒಂದು ಸ್ಕಿನ್ನನ್ನು ಈ ಗಲ್ಲದ ಹತ್ತಿರ ಚಲೋತ್ನಂಗೆ ಗಂಟ್ಲದ ಹತ್ತಿರ ಅದನ್ನು ಜಗ್ಗಿ ಹಿಡ್ಕೊಳ್ರಿ. ಅದನ್ನ ಜಗ್ಗಿ ಹಿಡ್ಕೊಂಡಾಗ ನಿಮ್ಮ ಒಂದು ಹೇರ್ ಚಲೋತ್ನಂಗೆ ಕೂದಲು ಚಲೋತ್ನಂಗೆ ರಿಮೂವ್ ಆಗಿ ಬರ್ತಾವೆ. ಇಲ್ಲಿ ನೋಡ್ತಿರ್ಬೋದು ರಿಸಲ್ಟ್ ಹೆಂಗೈತ್ರಿ. ಭಾಳ ಇಲ್ಲ, ಸ್ವಲ್ಪ ಅದ ಸಣ್ಣ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕಾಣಕತ್ತಾವ ನಿಮಗೆ, ನೀವು ನೋಡ್ತಿರ್ಬೋದು. ನೀವು ಜಾಸ್ತಿ ಇದ್ದಾಗ ರಿಮೂವ್ ಮಾಡ್ತಿರಲ್ಲ ನಿಮ್ಗೆ ಗೊತ್ತಾಗುತ್ತೆ. ನೀವು ಇದನ್ನು ಅಂಡರ್ ಆರ್ಮ್ಸಿಗೆ ಆಮೇಲೆ ಕೈಗೆ ಕಾಲಿಗೆ ಸಹಿತ ಯೂಸ್ ಮಾಡಬಹುದು, ಆದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ರಿ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಜಲ್ದಿನ ರಿಮೂವ್ ಆಯಿತು ಹೇರ್ಸ್ ಅಂತೇಳಿ. ನೀವು ಪಾರ್ಲರ್ಗೆ ಹೋಗೋ ದುಡ್ಡನ್ನು ಸಹಿತ ಇಲ್ಲಿ ಉಳಿಸ್ಬೋದು, ನಿಮ್ಮ ಟೈಮ್ನ ಉಳಿಸ್ಬೋದು. ಆಮೇಲೆ ಇವಾಗ ಅವು ದಾಡಿ ಮೀಸೆ ಎಲ್ಲ ಬಂದುಬಿಟ್ರೆ ನಾವು ಕದ್ದು ಮುಚ್ಚಿ ಮನೆಯೊಳಗಿರುವಂಥ ಬ್ಲೇಡ್ ಆಗಲಿ ರೇಸರ್ ಆಗಲಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂಥವೆಲ್ಲ ಬಿಟ್ಬಿಡ್ರಿ ಇವತ್ತಿಂದ. ಫೇಶಿಯಲ್ ಹೇರ್ ಎಲ್ಲ ಚಲೋತ್ನಾಗ ನಾನು ರಿಮೂವ್ ಮಾಡ್ಕೊಂಡಿದ್ದೆ. ಸ್ಟಾರ್ಟಿಂಗಿಗೆ ನಾವು ಏನು ನೀರೊಳಗೆ ಡಿಪ್ ಮಾಡಿ ಕಾಟನ್ ಹಚ್ಕೊಂಡಿದ್ವಲ್ಲ ಅದೇ ಕಾಟನಿಂದ ಅದೇ ನೀರೊಳಗೆ ಎದ್ದು ನಾನು ಸ್ವಲ್ಪ ಡಿಪ್ ಮಾಡ್ಕೊಂಡು ಅದಕ್ಕೆ ಚಲೋತ್ನಂಗೆ ಟ್ಯಾಪ್ ಮಾಡ್ಕೊಳತ್ತೀನಿ ರೀ. ಈ ಥರ ಮಾಡೋದ್ರಿಂದ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗುತ್ತೆ, ಗ್ಲಾಸಿ ಲುಕ್ ಕೊಡುತ್ತೆ. ಅಲ್ಲಿ ನಾವು ಹೇರ್ ರಿಮೂವ್ ಮಾಡೇವಂತ ಅನಿಸೋದೇ ಇಲ್ಲ. ನಿಮ್ಮ ಸ್ಕಿನ್ ಈವನ್ ಆಗಿ ಕಾಣ್ಸೋಕ್ಕೆ ಸ್ಟಾರ್ಟ್ ಆಗ್ತೈತಿ, ಕರ್ಗೆ ಕಾಣೋದಿಲ್ಲ. ಆಮೇಲೆ ಇಚ್ಚಿನ ಹೆಸರು ರ್ಯಾಶಿಂಗಿಲ್ಲ, ಏನಾಗೋದಿಲ್ಲ. ಈ ನೀರು ಬಂದುಬಿಟ್ಟು ಸ್ವಲ್ಪ ಬಿಸಿ ನೀರು ಅದ ರೀ, ಅದ್ರೊಳಗೆ ನಾನು ಉಪ್ಪು ಹಾಕಿದ್ದೆ. ಇದೇ ರೀ ಇದ್ರ ಸೀಕ್ರೆಟ್. ಸೊ ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್.